ಇನ್ನೊಬ್ರು ನಮ್ಮ ಸ್ನೇಹಿತರು ಒಂದು ಮೆಸೇಜ್ನ ಕಳಿಸಿದ್ದಾರೆ. ಏನು ಅಂತಂತಂದ್ರೆ, ನನಗೆ 5 ವರ್ಷದ ಕೆಳಗಡೆ ಸ್ವಲ್ಪ ಹೃದಯಾಘಾತ ಆಗಿತ್ತು. ಆಂಜಿಯೋಗ್ರಾಮ್ ಮಾಡಿಸಿ ಸ್ಟೆಂಟ್ ಎಲ್ಲ ಹಾಕಿಸ್ಕೊಂಡಿದ್ದೆ. ಈಗಲೂ ಮಾತ್ರೆ ತಗೋಬೇಕಾ, ಇನ್ನು ಎಷ್ಟು ದಿನ ತಗೋಬೇಕು ಅನ್ನೋದು ಪ್ರಶ್ನೆ. ಸೊ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಒಂದ್ಸಲ ನಿಮಗೆ ಹೃದಯಾಘಾತ ಆಗಿದೆ, ಸ್ಟೆಂಟ್ ಎಲ್ಲ ಹಾಕ್ಸ್ಕೊಂಡಿದ್ದೀರಾ ಅಂತಂತಂದ್ರೆ ಅದನ್ನೆಲ್ಲ ಮೈಂಟೈನ್ ಮಾಡಲಿಕ್ಕೆ ಲೈಫ್ ಲಾಂಗ್ ಮಾತ್ರೆಗಳಿರುತ್ತೆ. ಶುರುನಲ್ಲಿ ಸ್ವಲ್ಪ ಹೆಚ್ಚಿಗೆ ಇರುತ್ತೆ, ಸಮಯ ಕಳೀತಾ ಬಹಳಷ್ಟು ಮಾತ್ರೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಕಾರ್ಡಿಯಾಲಜಿಸ್ಟ್ ಯಾರಿದ್ದಾರೆ ಅವ್ರಿಗೆ ರೆಗ್ಯುಲರ್ ಭೇಟಿ ಮಾಡಬೇಕು. ಅಟ್ಲೀಸ್ಟ್ 3 ಮಂತ್ಸ್ 6 ಮಂತ್ಸ್ ಅವ್ರು ಯಾವಾಗ ಹೇಳ್ತಾರೋ ಅವಾಗ ಹೋಗಿ ಮೀಟ್ ಮಾಡಿ ಮೆಡಿಕೇಶನ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ನೋಡಲೇಬೇಕಾಗತ್ತೆ. ಮೆಡಿಸಿನ್ಸ್ ಇಲ್ದಂಗೆ ಜೀವನ ಮಾಡೋದು ಸಾಧ್ಯ ಇರೋದಿಲ್ಲ. ಯಾಕೆ ಅಂತಂತಂದ್ರೆ ಒಂದ್ಸಲ ಸಮಸ್ಯೆ ಆಗಿದೆ ಅಂದರೆ ಮತ್ತೆ ಆಗತಕ್ಕಂತಹ ಸಾಧ್ಯತೆಗಳು ತುಂಬ ಹೆಚ್ಚಿಗೆ ಇರೋದ್ರಿಂದ ಅವನ್ನ ನಾವು ಕಮ್ಮಿ ಮಾಡಿ ಮೈಂಟೈನ್ ಮಾಡಬೇಕು ಅಂತಂತಂದ್ರೆ ಮುಂದೆ ಮತ್ತೆ ಇದೇ ರೀತಿ ತೊಂದರೆ ಆಗದಾಗ ನೋಡ್ಕೋಬೇಕು ಅಂದರೆ ಮಾತ್ರೆಗಳ ಅವಶ್ಯಕತೆ ಇದ್ದೇ ಇರುತ್ತದೆ. ಜನರಲಿ ರಕ್ತ ತೆಳುವಾಗುವಂತಹ ಮಾತ್ರೆಗಳಿರುತ್ತೆ, ಕೊಲೆಸ್ಟ್ರಾಲ್ ಮಾತ್ರೆಗಳಿರುತ್ತೆ, ಹೃದಯ ಏನಾದರೂ ವೀಕ್ ಇದ್ರೆ ಅದನ್ನು ಮೈಂಟೈನ್ ಮಾಡಲಿಕ್ಕೆ ಮಾತ್ರೆಗಳಿರುತ್ತೆ, ಹಾರ್ಟ್ ಬೀಟ್ನ ಕಂಟ್ರೋಲ್ ಮಾಡೋಕ್ಕೆ ಮಾತ್ರೆಗಳಿರುತ್ತೆ. ಇವಿಷ್ಟು ಮಾತ್ರೆಗಳು ಮೋಸ್ಟ್ಲಿ ಮೈಂಟೈನ್ ಮಾಡ್ಕೊಂಡು ಇರಬೇಕಾಗತ್ತೆ. ಕೆಲವರಲ್ಲಿ ಮಾತ್ರ ತುಂಬ ಕಮ್ಮಿ ಆಗಿಬಿಡುತ್ತೆ ಮೆಡಿಸಿನ್ಸು. ಸರಿನಾ?